ಎಲ್ಲರಿಗೂ ನಮಸ್ಕಾರ. ಮೌನರಾಗ ಸಂಚಿಕೆ 7. ಪೊಲೀಸ್ ವಾಹನದ ಹೆಡ್ಲೈಟ್ ಬೆಳಕು ಕಾಫಿ ಎಸ್ಟೇಟ್ನ ದಟ್ಟವಾದ ಮಂಜನ್ನು ಸೀಳಿಕೊಂಡು ಮುನ್ನುಗ್ಗುತ್ತಿತ್ತು. ಜೀಪಿನ ಕಿಟಕಿಯಿಂದ ಹೊರಗೆ ತಲೆ ಹಾಕಿ ದೆವ್ವದಂತೆ ನಕ್ಕಿದ್ದ ರಾಜಶೇಖರ್ನ ಆ ವಿಕೃತ ನಗು ಇನ್ನೂ ಗಾಳಿಯಲ್ಲಿ ಪ್ರತಿಧ್ವನಿಸಿರುವಂತೆಯೇ ಭಾಸವಾಗುತ್ತಿತ್ತು. ಆ ಪೆಟ್ಟಿಗೆಯನ್ನು ತೆರೆಯದಿದ್ದರೆ ನಿಮ್ಮಿಬ್ಬರ ಮದುವೆ ಎಂದಿಗೂ ನಡೆಯುವುದಿಲ್ಲ ಎಂದು ಅವನು ಹೇಳಿದ ಮಾತುಗಳು ವಿಕ್ರಮ್ನ ಕಿವಿಯಲ್ಲಿ ಝಂಕೇರಿಸುತ್ತಿದ್ದವು. ಮಾಯಾ ನಡುಗುವ ಕೈಗಳಿಂದ ವಿಕ್ರಮ್ನ ತೋಳನ್ನು ಹಿಡಿದುಕೊಂಡಿದ್ದಳು. ಅವಳ ಕಣ್ಣುಗಳಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಅನಿಶ್ಚಿತೆಯ ಆತಂಕ ಕಾಣುತ್ತಿತ್ತು. ಇಷ್ಟು ವರ್ಷಗಳ ಕಾಲ ನನ್ನ ತಾಯಿ ಸತ್ತು ಹೋದ್ರು, ತಂದೆ ನಾಪತ್ತೆಯಾದರು ಎಂದುಕೊಂಡಿದ್ದ ಅವಳಿಗೆ ಇಂದು ತಂದೆ ರಾಮಚಂದ್ರ ಕಣ್ಣೆದುರು ಜೀವಂತವಾಗಿ ನಿಂತಿದ್ದರೂ ನೆಮ್ಮದಿ ಸಿಕ್ಕಿರಲಿಲ್ಲ. ವಿಕ್ರಮ್ ನಿಧಾನವಾಗಿ ತನ್ನ ಕಣ್ಣೆದುರು ನಿಂತಿದ್ದ ರಾಮಚಂದ್ರ ಅವರ ಬಳಿಗೆ ಬಂದು ರಾಮಚಂದ್ರ ಅವರ ಮುಖದಲ್ಲಿ ದಶಕಗಳ ಕಾಲ ಅನುಭವಿಸಿದ ನರಕ ಯಾತನೆ, ಅಪಮಾನ ಮತ್ತು ನೋವಿನ ರೇಖೆಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ವು. ಮಾವಯ್ಯ. ವಿಕ್ರಮ್ಗೆ ಮಾತುಗಳು ಹೊರಬರಲಿಲ್ಲ. ಅವನ ಗಂಟಲು ಒಣಗಿ ಹೋಗಿತ್ತು. ದೊಡ್ಡಪ್ಪ ಅಂದರೆ ರಾಜಶೇಖರ್ ಕೊನೆಗೆ ಹೇಳಿದ ಆ ಮಾತುಗಳ ಅರ್ಥವೇನು? ಕೊಡಗಿನ ಈ ಮಣ್ಣಿನಡಿಯಲ್ಲಿ ಹೋತು ಹೋಗಿರುವ ಆ ರಹಸ್ಯದ ಪೆಟ್ಟಿಗೆ ಯಾವುದು? ನಮ್ಮ ಎರಡೂ ಕುಟುಂಬಗಳ ನಡುವೆ ನಾವು ತಿಳಿಯದ ಇನ್ಯಾವ ಕರಾಳ ಸತ್ಯ ಅಡಗಿದೆ? ರಾಮಚಂದ್ರ ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ರು. ಅವರ ಕೈಗಳು ಆತಂಕದಿಂದ ನಡುಗುತ್ತಿದ್ವು. ತೋಟದ ಮರಗಳಿಂದ ಹನಿಹನಿಯಾಗಿ ಬೀಳುತ್ತಿದ್ದ ಮನೆಹಳಿಗಳು ಅವರ ಮುಖದ ಮೇಲಿದ್ದ ಸುಕ್ಕುಗಳನ್ನು ಸ್ಪರ್ಶಿಸುತ್ತಿದ್ದವು. ರಾಮಚಂದ್ರ ತಮ್ಮ ಮಗಳಾದ ಮಾಯಾಳ ಕಡೆಗೆ ನೋಡಿದ್ರು. ನಂತರ ವಿಕ್ರಮ್ನ ಹೆಗಲ ಮೇಲೆ ಕೈಯಿಟ್ಟು, ವಿಕ್ರಮ್, ರಾಜಶೇಖರ್ ಹೊರಗೆ ತೋರುತ್ತಿದ್ದ ರಾಕ್ಷಸನಿಗಿಂತ ಒಳಗಡೆ ಮತ್ತಷ್ಟು ಭಯಾನಕವಾದ ಕಸಾಯಿ. ಅವನು ಜೈಲಿಗೆ ಹೋಗುವ ಮುನ್ನ ಆಡಿದ ಮಾತುಗಳು ಬರೀ ಹೆದರಿಸುವ ಹುಸಿ ಬೆದರಿಕೆಯಲ್ಲ, ಅದು ನಿಜ ಎಂದರು. ಈ ಮಾತು ಕೇಳುತ್ತಿದ್ದಂತೆ ಮಾಯಾಳಿಗೆ ಭೂಮಿ ಕುಸಿದಂತಾಯಿತು. ಅಪ್ಪ, ಏನನ್ನ ಹೇಳ್ತಿದ್ದೀರಾ ನೀವು? ನಮ್ಮ ತಾಯಿ ಸಾವು, ನಿಮ್ಮ ನಾಪತ್ತೆಗೆ ಆ ರಾಜಶೇಖರ್ನೇ ಕಾರಣ ಎಂದು ತಿಳಿದೆ. ಮೇಲೆ ಎಲ್ಲವೂ ಮುಗಿಯಿತು ಅಂದ್ಕೊಂಡಿದ್ದೆ, ಆದರೆ ಇನ್ನು ಯಾವ ಸತ್ಯ ಬಾಕಿ ಇದೆ ಎಂದು ಕಣ್ಣೀರು ಹಾಕುತ್ತಾ ಕೇಳಿದ್ಲು. ರಾಮಚಂದ್ರ ಕೆಳಗೆ ಬಿದ್ದಿದ್ದ ತನ್ನ ಹಳೆಯ ಟಾರ್ಚ್ ಲೈಟನ್ನು ಎತ್ತಿಕೊಂಡು ಬಂಗಲೆಯ ಹಿಂಭಾಗದಲ್ಲಿದ್ದ ಹಳೆಯ ಕತ್ತಲೆಯ ಹಾದಿಯ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಮಾಯಾ, ವಿಕ್ರಮ್, ನಿಮ್ಮ ತಂದೆ ರಾಘವೇಂದ್ರ ಮತ್ತು ನಾನು ಅಂದು ಆ ಕೊಡಗಿನ ಎಸ್ಟೇಟ್ ಖರೀದಿಸಿದಾಗ ಈ ಜಾಗದ ಅಡಿಯಲ್ಲಿ ಒಂದು ಶತಮಾನದಷ್ಟು ಹಳೆಯದಾದ ಭೂಗಾತ ಕೋಣೆ ಇದೆ ಎಂಬುದು ನಮಗೆ ತಿಳಿದಿರಲಿಲ್ಲ. ಆದರೆ ರಾಜಶೇಖರ್ನಿಗೆ ಅದು ತಿಳಿದಿತ್ತು. ಭೂಗಾತ ಕೋಣೆಯ? ವಿಕ್ರಮ್ ಆಶ್ಚರ್ಯ ಮತ್ತು ದಿಗಲಿನಿಂದ ಕೇಳಿದ್ನು. ಹೌದು ವಿಕ್ರಮ್, ರಾಮಚಂದ್ರ ಮುಂದುವರೆಸಿದ್ರು. ರಾಜಶೇಖರ್ ತನ್ನ ಸ್ವಂತ ತಮ್ಮನಾದ ನಿನ್ನ ತಂದೆಯನ್ನಷ್ಟೇ ಅಲ್ಲ, ನಿನ್ನ ತಾಯಿಯನ್ನೂ ಕೂಡ ಬಲಿ ತೆಗೆದುಕೊಂಡಿದ್ದು ಬರೀ ಆಸ್ತಿಗಾಗಿ ಮಾತ್ರವಲ್ಲ, ಆ ಭೂಗಾತ ಕೋಣೆಯಲ್ಲಿದ್ದ ಒಂದು ಕರಾಳ ಒಪ್ಪಂದದ ಪತ್ರ ಮತ್ತು ನಮ್ಮ ವಂಶದ ಅಸಲಿ ರಹಸ್ಯಕ್ಕಾಗಿ. ಅಂದು ರಾಘವೇಂದ್ರ ಆ ಪೆಟ್ಟಿಗೆಯನ್ನು ಮುಚ್ಚಿ ದಪ್ಪನೆಯ ಕಬ್ಬಿಣದ ಬೀಗ ಹಾಕಿ ಅದರ ಬೀಗದ ಕೈಯನ್ನು 3 ಭಾಗಗಳಾಗಿ ವಿಂಗಡಿಸಿ ಬಾಂಧವ್ಯದ ಕುರು ಹಾಕಿ ಬಚ್ಚಿಟ್ಟಿದ್ದ. ವಿಕ್ರಮ್ ತಕ್ಷಣವೇ ತನ್ನ ಕತ್ತಿನಲ್ಲಿದ್ದ ಹಳೆಯ ಸಣ್ಣ ಬೆಳ್ಳಿಯ ತಾತ್ಯಾಯಿತವನ್ನು ಅಂದರೆ ಲಾಸೆಟ್ ಮುಟ್ಟಿ ನೋಡಿಕೊಂಡ್ನು. ಅವನ ತಂದೆ ಸಾಯುವ ಮುನ್ನ ಅವನ ಕತ್ತಿಗೆ ಕಟ್ಟಿದ್ದ ತಾಯಿತವದು. ಮಾವಯ್ಯ, ಅಂದರೆ ನನ್ನ ಕತ್ತಿನಲ್ಲಿರುವ ಈ ತಾಯಿತದ ಒಳಗೆ? ವಿಕ್ರಮ್ನ ಮಾತು ಪೂರ್ಣಗೊಳ್ಳುವ ಮುನ್ನವೇ ರಾಮಚಂದ್ರ ಹೌದೆಂಬಂತೆ ತಲೆ ಆಡಿಸಿದ್ರು. ಹೌದು ವಿಕ್ರಮ್, ಆ ಬೀಗದ ಕೈಯ ಮೊದಲ ಭಾಗ ನಿನ್ನ ಕತ್ತಿನಲ್ಲಿರುವ ತಾಯಿತದಲ್ಲಿದೆ. 2ನೇ ಭಾಗ ಮಾಯಾಳ ತಾಯಿ ಸಾಯುವ ಮುನ್ನ ಅವಳ ಕೈಯಲ್ಲಿದ್ದ ಬಳೆಯೊಳಗೆ ಅಡಗಿಸಲಾಗಿತ್ತು. ಆದರೆ 3ನೇ ಭಾಗ ಯಾರ ಬಳಿ ಇದೆ ಗೊತ್ತಾ? ರಾಮಚಂದ್ರ ಅವರ ಧ್ವನಿ ಗುಡುಸಾಯಿತು. ಯಾರ ಬಳಿ ಮಾವಯ್ಯ? ವಿಕ್ರಮ್ ಕಾತುರದಿಂದ ಕೇಳಿದನು. ರಾಮಚಂದ್ರ ಆಕಾಶದ ಕಡೆಗೆ ನೋಡಿ, ಜೈಲಿಗೆ ಹೋದ ಆ ರಾಜಶೇಖರ್ನ ಬಳಿ ಅಲ್ಲ, ಈ ಆಟವನ್ನು ಆಡಿಸುತ್ತಿರುವ ಮತ್ತೊಬ್ಬ ಅನಾಮಿಕ ವ್ಯಕ್ತಿಯ ಬಳಿ. ಆ ವ್ಯಕ್ತಿಯೇ ನಿನ್ನ ತಂದೆಯ ಸಾವಿನ ನಿಜವಾದ ರೂವಾರಿ. ಈ ಸತ್ಯ ಕೇಳುತ್ತಿದ್ದಂತೆ ವಿಕ್ರಮ್ ಮತ್ತು ಮಾಯಾಗೆ ಸಿಡಿಲು ಬಡಿದಂತಾಯಿತು. ರಾಜಶೇಖರ್ನ ಹೊರತಾಗಿ ಈ ಕಥೆಯಲ್ಲಿ ಮತ್ತೊಬ್ಬ ಅನಾಮಿಕ ಶತ್ರು ಇದ್ದಾನೆಯೇ? ಮತ್ತೊಬ್ಬ ಅನಾಮಿಕ ವ್ಯಕ್ತಿಯಾ? ವಿಕ್ರಮ್ಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅವನ ಕೈಯಲ್ಲಿದ್ದ ಟಾರ್ಚ್ ಬೆಳಕು ನಡುಗತೊಡಗಿತು. ಮಾವಯ್ಯ,
ನೀವು ಏನು ಹೇಳ್ತಿದ್ದೀರಾ? ಇಷ್ಟು ದಿನ ನನ್ನ ತಂದೆಯನ್ನ ಅಪಘಾತದ ಹೆಸರಿನಲ್ಲಿ ಕೊಂದದ್ದು, ನಿಮ್ಮ ಕುಟುಂಬವನ್ನ ಸರ್ವನಾಶ ಮಾಡಿದ್ದು ದೊಡ್ಡಪ್ಪ ರಾಜಶೇಖರ್ ಅಂದುಕೊಂಡಿದ್ದೆ. ಈಗ ನೋಡಿದ್ರೆ ಇನ್ನೊಬ್ಬ ಶತ್ರು ಇದ್ದಾನ್ಯಾ? ರಾಮಚಂದ್ರ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ಮರದ ಕಾಂಡಕ್ಕೆ ಒರಗಿ ನಿಂತು ಗಂಟಲು ಸರಿಪಡಿಸಿಕೊಂಡ್ರು. ಹೌದು ವಿಕ್ರಮ್, ರಾಜಶೇಖರ್ನ ಕೇವಲ ಹಣದ ಆಸೆಗೆ ಬಿದ್ದು ಆ ಅನಾಮಿಕ ವ್ಯಕ್ತಿಯ ಕೈಗೊಂಬೆಯಾಗಿದ್ದ ಅಷ್ಟೇ. ಅಂದು ನಿನ್ನ ತಂದೆ ರಾಘವೇಂದ್ರ ಕೊಡಗಿನ ಈ ಹಳೆಯ ಬಂಗಲೆಯನ್ನ ಖರೀದಿಸಿದಾಗ ಈ ಎಸ್ಟೇಟ್ನ ಹಳೆಯ ದಸ್ತಾವೇಜುಗಳ ಜೊತೆ ಆ ಕರಾಳ ಒಪ್ಪಂದದ ಪತ್ರ ಸಿಕ್ಕಿತ್ತು. ಆ ಪತ್ರದಲ್ಲಿ ನಮ್ಮ ಎರಡೂ ಕುಟುಂಬಗಳ ಹಿಂದಿನ ತಲೆಮಾರಿನ ಬಹು ದೊಡ್ಡ ರಹಸ್ಯವಿತ್ತು. ಮಾಯಾ ಅಪ್ಪನ ಹತ್ರ ಬಂದು, ಅಪ್ಪ, ಆ ಒಪ್ಪಂದದ ಪತ್ರದಲ್ಲಿ ಏನಿತ್ತು? ನಮ್ಮ ತಾಯಿಯ ಜೀವ ತೆರೆಬೇಕಾದಷ್ಟು ದೊಡ್ಡ ರಹಸ್ಯವೇನದು ಎಂದು ಕಣ್ಣೀರು ಹಾಕುತ್ತಾ ಕೇಳಿದ್ಲು. ರಾಮಚಂದ್ರ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ, ಆ ಪತ್ರದಲ್ಲಿ ನಮ್ಮ ಎರಡೂ ಕುಟುಂಬಗಳ ಕೇವಲ ವ್ಯಾಪಾರದ ಪಾಲುದಾರರಾಗಿರಲಿಲ್ಲ. ನಮಗೆ ತಿಳಿಯದಂತೆ ನಮ್ಮ ಹಿರಿಯರು ಈ ಕೊಡಗಿನ ಮಣ್ಣಿನಲ್ಲಿಟ್ಟಿದ್ದ ಕಪ್ಪು ರಕ್ತ ಎಂದು ಕರೆಯಲ್ಪಡುವ ಬೆಳೆ ಬಾಳುವ ಸಂಪತ್ತು ಮತ್ತು ಅಕ್ರಮ ವ್ಯವಹಾರದ ಕರಾಳ ದಸ್ತಾವೇಜುಗಳನ್ನ ಮುಚ್ಚಿಟ್ಟಿದ್ರು. ಅದನ್ನು ಹೊರ ತೆಗೆಯಲು ಆ ಅನಾಮಿಕ ವ್ಯಕ್ತಿ ನಿನ್ನ ತಂದೆಗೆ ಒತ್ತಡ ಹೇರುತ್ತಿದ್ದ. ಆದರೆ ನಿನ್ನ ತಂದೆ ಧರ್ಮದ ಹಾದಿಯಲ್ಲಿ ನಡೆಯುವನಾಗಿದ್ದ. ಅವನು ಆ ರಹಸ್ಯ ಜಗತ್ತಿಗೆ ಎಂದಿಗೂ ಬಾಗಿಲು ತೆರೆಯಲು ಒಪ್ಪಲಿಲ್ಲ. ಅದಕ್ಕೆ ಆ ಅನಾಮಿಕ ವ್ಯಕ್ತಿ ರಾಜಶೇಖರ್ನಿಗೆ ಆಸ್ತಿಯ ಆಸೆ ತೋರಿಸಿ ನನ್ನ ತಂದೆಯನ್ನ ಹತ್ಯೆ ಮಾಡಿಸಿದ್ನೆ. ವಿಕ್ರಮ್ ಕೋಪದಿಂದ ಮುಷ್ಟಿ ಬಿಗಿಗೊಳಿಸಿದನು. ಅವನ ಕಣ್ಣುಗಳಲ್ಲಿ ರಕ್ತ ಬಸಿಯುವಂತಹ ಆಕ್ರೋಶ ಎದ್ದು ಕಾಣುತ್ತಿತ್ತು. ಹೌದು ವಿಕ್ರಮ್, ರಾಮಚಂದ್ರ ಮುಂದುವರೆಸಿದ್ರು. ನಿನ್ನ ತಂದೆ ತನಗೆ ಅಪಾಯ ಕಾದಿದೆ ಎಂದು ತಿಳಿಯುತ್ತಿದ್ದಂತೆ ಆ ಭೂಘಾತ ಕೋಣೆಯ ಅಸಲಿ ಬೀಗದ ಕೈಯನ್ನ 3 ಭಾಗಗಳಾಗಿ ಒಡೆದ. ಮೊದಲ ಭಾಗವನ್ನ ತಾಯಿತದ ರೂಪದಲ್ಲಿ ನಿನ್ನ ಕತ್ತಿಗೆ ಕಟ್ಟಿದ್ದ. 2ನೇ ಭಾಗವನ್ನ ಮಾಯಾಳ ತಾಯಿಯ ಆಭರಣದಲ್ಲಿ ಬಚ್ಚಿಟ್ಟ. ಆದರೆ 3ನೇ ಭಾಗವನ್ನ ಆ ಅನಾಮಿಕ ವ್ಯಕ್ತಿ ಬಲವಂತವಾಗಿ ನಿನ್ನ ತಂದೆಯ ಪ್ರಾಣ ತೆಗೆದು ಕಸಿದುಕೊಂಡಿದ್ದ. ಮಾಯಾ ದಿಗಿಲಿನಿಂದ ವಿಕ್ರಮ್ನ ಕಡೆಗೆ ನೋಡಿದಳು. ವಿಕ್ರಮ್, ಅಂದ್ರೆ ಈಗ ರಾಜಶೇಖರ್ ಜೈಲಿಗೆ ಹೋದ್ರು ಆ ಅನಾಮಿಕ ವ್ಯಕ್ತಿಯ ಬಳಿ 3ನೇ ಬೀಗದ ಕೈ ಇದೆ. ಅವನು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ರಾಮಚಂದ್ರ ತಲೆಯಾಡಿಸಿ, ಹೌದು ಮಾಯಾ, ರಾಜಶೇಖರ್ ಜೈಲಿಗೆ ಹೋಗುವಾಗ ಆಡಿದ ಮಾತುಗಳ ಅರ್ಥವೇ ಅದು. ಆ ಪೆಟ್ಟಿಗೆಯ ಬೀಗದ ಕೈ ನನ್ನ ಬಳಿ ಇದೆ ಎಂದ್ರೆ ಅವನಿಗೆ ಆ ಅನಾಮಿಕ ವ್ಯಕ್ತಿಯ ಬೆಂಬಲವಿದೆ ಎಂದರ್ಥ. ಅವನು ಜೈಲಿನಲ್ಲಿದ್ದರೂ ಹೊರಗಡೆ ಆ ಅನಾಮಿಕ ವ್ಯಕ್ತಿ ನಿಮಗಾಗಿ ಬಲೆ ಹಣೆಯುತ್ತಿದ್ದಾನೆ ಎಂದರ್ಥ. ಅಷ್ಟರಲ್ಲೇ ಕಾಫಿ ತೋಟದ ದಟ್ಟವಾದ ಕತ್ತಲೆಯಿಂದ ಹಠಾತ್ತನೆ ಒಣಗಿದ ಎಲೆಗಳು ತುಳಿತಕ್ಕೊಳಗಾಗುವ ಸದ್ದು ಕೇಳಿಸಿತು. ಯಾರೋ ಒಬ್ಬ ವ್ಯಕ್ತಿ ಕತ್ತಲಿನಲ್ಲಿ ನಿಂತು ಇವರ ಸಂಭಾಷಣೆಯನ್ನ ಆಲಿಸುವಂತಿರುವಂತೆ ಭಾಸವಾಯಿತು. ವಿಕ್ರಮ್ ತಕ್ಷಣವೇ ತನ್ನ ಕೈಯಲ್ಲಿದ್ದ ದಣ್ಣೆಯನ್ನು ಎತ್ತಿ ಹಿಡಿದು, ಯಾರಲ್ಲಿ ಎಂದು ಗಂಭೀರ ಧ್ವನಿಯಲ್ಲಿ ಗರ್ಜಿಸಿದನು. ಕತ್ತಲೆಯಿಂದ ಕಪ್ಪು ಕೋಟ್ ಧರಿಸಿದ್ದ ವ್ಯಕ್ತಿಯೊಬ್ಬನ ಕರಾಳ ನೆರಳು ನಿಧಾನವಾಗಿ ಮುಂಭಾಗಕ್ಕೆ ಬರತೊಡಗಿತ್ತು. ಅವನ ಕೈಯಲ್ಲಿ ಕತ್ತಲಿನಲ್ಲಿ ಹೊಳೆಯುತ್ತಿದ್ದ ಕಟಾರಿ ಇತ್ತು. ಕತ್ತಲೆಯಿಂದ ಹೊರಬಂದ ಆ ಕರಾಳ ನೆರಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬೆಳಕಿನ ಕಡೆಗೆ ಬಂದಿತ್ತು. ಕೈಯಲ್ಲಿದ್ದ ಚೂಪಾದ ಕಟಾರಿ ಮಳೆ ಹನಿಗಳಲ್ಲಿ ಮಿಂಚುತ್ತಿತ್ತು. ವಿಕ್ರಮ್ ತಕ್ಷಣವೇ ಮಾಯಾ ಮತ್ತು ರಾಮಚಂದ್ರ ಅವರನ್ನ ತನ್ನ ಹಿಂದೆ ತಳ್ಳಿ ಕೈಯಲ್ಲಿದ್ದ ದಣ್ಣೆಯನ್ನ ಬಿಗಿಯಾಗಿ ಹಿಡಿದುಕೊಂಡು ಮುನ್ನುಗ್ಗಲು ಸಿದ್ಧನಾಗಿದ್ದ. ಯಾರೋ ನೀನು? ಕತ್ಲೆಯಲ್ಲಿ ಅಡಗಿ ಕುಳಿತು ಕದ್ದು ಕೇಳ್ತಿದ್ದೀಯಾ? ವಿಕ್ರಮ್ ಆಕ್ರೋಶದಿಂದ ಗರ್ಜಿಸಿದನು. ಆ ವ್ಯಕ್ತಿ ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಿದ್ದನು. ಅವನು ವಿಕ್ರಮ್ನ ಮಾತಿಗೆ ಉತ್ತರ ಕೊಡದೆ ವಿಕ್ರಮ್ನ ಕತ್ತಿನಲ್ಲಿದ್ದ ಬೆಳ್ಳಿಯ ತಾಯಿತದ ಕಡೆಗೆ ತನ್ನ ಕ್ರೂರ ಕಣ್ಣುಗಳನ್ನ ನೆಟ್ಟನು. ಆ ಕಣ್ಣುಗಳಲ್ಲಿ ದಯೆ ಎನ್ನುವುದೇ ಇರಲಿಲ್ಲ. ಒಮ್ಮೆಲೆ ಅವನು ಕಟಾರಿಯನ್ನ ಬೀಸುತ್ತಾ ನೇರವಾಗಿ ವಿಕ್ರಮ್ನ ಎದೆಯ ಕಡೆಗೆ ಧಾವಿಸಿದ್ನು. ವಿಕ್ರಮ್, ಹುಷಾರು! ಮಾಯಾ ಭಯದಿಂದ ಗಂಟಲೊಡೆದು ಕಿರುಚಿದ್ನು. ವಿಕ್ರಮ್ ಸಮಯ ಪ್ರಜ್ಞೆಯಿಂದ ಪಕ್ಕಕ್ಕೆ ಜಿಗಿದು ಕಟಾರಿಯ ಏಟಿನಿಂದ ತಪ್ಪಿಸಿಕೊಂಡ್ನು. ಆ ರಭಸಕ್ಕೆ ಕಟಾರಿ ಪಕ್ಕದಲ್ಲಿದ್ದ ಕಾಫಿ ಗಿಡದ ಕೊಂಬೆಯನ್ನ ಸೀಳಿಕೊಂಡು ಹೋಯಿತು. ವಿಕ್ರಮ್ ತಕ್ಷಣವೇ ತಿರುಗಿ ತನ್ನ ಕೈಯಲ್ಲಿದ್ದ ದಣ್ಣೆಯಿಂದ ಆ ಮುಸುಕುಧಾರಿ ವ್ಯಕ್ತಿಯ ಬೆನ್ನಿನ ಬಲವಾಗಿ ಹೊಡೆದ್ನು. ಆ ವ್ಯಕ್ತಿ ನೋವಿನಿಂದ ನರಳಿದರೂ ಹಿಂಜರಿಯಲಿಲ್ಲ. ಅವನು ಮತ್ತೆ ತಿರುಗಿ ವಿಕ್ರಮ್ನ ಕತ್ತಿನಲ್ಲಿದ್ದ ತಾಯಿತವನ್ನ ಕೀಳಲು ಕೈ ಚಾಚಿದನು. ಇಬ್ಬರ ನಡುವೆ ತೀವ್ರವಾದ ಕೈ ಮಿಲಾಯಿಸುವ ಹೋರಾಟ ನಡೆಯಿತು. ರಾಮಚಂದ್ರ ಕೆಳಗೆ ಬಿದ್ದಿದ್ದ ದೊಡ್ಡ ಮರದ ಕೊಂಬೆಯನ್ನ ಎತ್ಕೊಂಡು ಆ ವ್ಯಕ್ತಿಯ ಮೇಲೆ ಎಗರಲು ಹೋದರು. ಆದರೆ ಅಷ್ಟರಲ್ಲೇ ಆ ಮುಸುಕುದಾರಿ ಜೇಬಿನಿಂದ ಸಣ್ಣ ಹೊಗೆಯ ಬಾಂಬ್ ಒಂದನ್ನು ಕೆಳಗೆ ಎಸೆದನು. ಸಡನ್ನಾಗಿ ಇಡೀ ಜಾಗದಲ್ಲಿ ದಟ್ಟವಾದ ಬಿಳಿ ಹೊಗೆ ಆವರಿಸಿಕೊಂಡಿತು. ವಿಕ್ರಮ್ ಮತ್ತು ರಾಮಚಂದ್ರ ಕೆಮ್ಮತೊಡಗಿದರು. ಕಣ್ಣುಗಳು ಉರಿಯಲಾರಂಭಿಸಿದವು. ಮಾಯಾ ಗಾಬರಿಯಿಂದ, ವಿಕ್ರಮ್,
ಅಪ್ಪ ಎಂದು ಕೂಗಿಕೊಳ್ಳುತ್ತಿದ್ದಳು. ಹೊಗೆ ನಿಧಾನವಾಗಿ ಕರಗಿದಾಗ ಆ ಮುಸುಕುಧಾರಿ ವ್ಯಕ್ತಿ ಅಲ್ಲಿಂದ ಮಾಯವಾಗಿದ್ನು. ಆದರೆ ನೆಲದ ಮೇಲೆ ರಕ್ತದ ಹನಿಗಳು ಬಿದ್ದಿದ್ವು. ವಿಕ್ರಮ್ನ ಹೊಡೆತಕ್ಕೆ ಅವನಿಗೆ ಪೆಟ್ಟಾಗಿತ್ತು ಎಂಬುದು ಸ್ಪಷ್ಟವಾಗಿತ್ತು. ರಾಮಚಂದ್ರ ಓಡಿ ಬಂದು ವಿಕ್ರಮ್ನನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ವಿಕ್ರಮ್, ನಿನಗೇನಾದ್ರೂ ಗಾಯವಾಯಿತೆ? ಆ ಮೂರ್ಖ ತಾಯಿತಕ್ಕಾಗಿ ಬಂದಿದ್ದ? ವಿಕ್ರಮ್ ತನ್ನ ಕತ್ತನ್ನ ಮುಟ್ಟಿ ನೋಡಿಕೊಂಡನು. ತಾಯಿತ ಸುರಕ್ಷಿತವಾಗಿತ್ತು. ಆದರೆ ಅವನ ಮುಖದ ಮೇಲಿದ್ದ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು. ಮಾವಯ್ಯ, ಅವನು ರಾಜಶೇಖರ್ನ ಆಳು ಅಲ್ಲ. ರಾಜಶೇಖರ್ನನ್ನು ಪೊಲೀಸರು ಕರೆದುಕೊಂಡು ಹೋದ ತಕ್ಷಣವೇ ಇವನು ದಾಳಿ ಮಾಡಿದ್ದಾನೆ ಎಂದ್ರೆ ನೀವು ಹೇಳಿದ ಆ ಅನಾಮಿಕ ಶತ್ರು ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸುತ್ತಿದ್ದಾನೆ ಎಂದರ್ಥ. ಮಾಯಾ ಅಳುತ್ತಾ ವಿಕ್ರಮ್ನ ಕೈಯಲ್ಲಿದ್ದ ಗಾಯವನ್ನು ತನ್ನ ಸೀರೆಯ ಸೆರಗಿನಿಂದ ಕಟ್ಟಿದಳು. ವಿಕ್ರಮ್, ನಮಗೆ ಈ ಆಸ್ತಿಯೂ ಬೇಡ, ಈ ರಹಸ್ಯವೂ ಬೇಡ. ನಾವಿಬ್ರು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟು ಹೋಗೋಣ. ಈ ಕರಾಳ ರಹಸ್ಯ ನಮ್ಮಿಬ್ಬರ ಜೀವನವನ್ನೇ ಬಲಿ ಪಡೆಯುತ್ತಿದೆ. ವಿಕ್ರಮ್ ಮಾಯಾಳ ಕಣ್ಣೀರನ್ನ ಒರೆಸಿ ಅವಳ ಹೆಗಲ ಮೇಲೆ ಕೈಯಿಟ್ನು. ಇಲ್ಲ ಮಾಯಾ, ಓಡಿ ಹೋಗುವುದು ಪರಿಹಾರವಲ್ಲ. ಇಂದು ನಾವು ಓಡಿ ಹೋದ್ರೆ ಆ ಶತ್ರು ನಮ್ಮನ್ನ ಜೀವನ ಪರ್ಯಂತ ಬೆನ್ನಟ್ಟುತ್ತಾನೆ. ನನ್ನ ಹೆತ್ತವರ ಕೊಲೆಗೆ ನಿಮ್ಮ ಕುಟುಂಬ ಅನುಭವಿಸಿದ ನರಕಕ್ಕೆ ನ್ಯಾಯ ಸಿಗಲೇಬೇಕು. ಆ ಅನಾಮಿಕ ಶತ್ರುವಿನ ಮುಖವಾಡವನ್ನ ನಾನು ಕಳಚಲೇಬೇಕು. ರಾಮಚಂದ್ರ ವಿಕ್ರಮ್ನ ಧೈರ್ಯವನ್ನ ನೋಡಿ ಹೆಮ್ಮೆಯಿಂದ ತಲೆ ಆಡಿಸಿದ್ರು. ಸರಿ ವಿಕ್ರಮ್, ಹಾಗಾದ್ರೆ ನಾವು ತಡ ಮಾಡಬಾರ್ದು. ಆ ಶತ್ರು ಮತ್ತೆ ದಾಳಿ ಮಾಡುವ ಮುನ್ವೇ ನಾವಿಬ್ರು ಆ ಭೂಘಾತ ಕೋಣೆಯ ಬಾಗಿಲನ್ನ ಹುಡುಕ್ಬೇಕು. 2ನೇ ಬೀಗದ ಕೈ ಇರುವ ಮಾಯಾಳ ತಾಯಿಯ ಆ ಹಳೆಯ ಬಳೆ ಎಲ್ಲಿದೆ ಎಂಬುದು ನನಗಷ್ಟೇ ಗೊತ್ತು. ನಿನ್ನ ತಾಯಿಯ ಆ ಬಳೆ ಎಲ್ಲಿದೆ ಗೊತ್ತಾ ಮಾಯಾ? ರಾಮಚಂದ್ರ ಅವರ ಧ್ವನಿಯಲ್ಲಿ ಗಂಭೀರತೆ ಆವರಿಸಿತ್ತು. ಈ ಹಳೆಯ ಬಂಗಲೆಯ ಪಕ್ಕದಲ್ಲೇ ಇರುವ ಕಾಳಿದೇವಿಯ ಶಕ್ತಿ ಗುಡಿಯಲ್ಲಿ. ಅಂದು ರಾಜಶೇಖರ್ನ ಆಳುಗಳು ನಮ್ಮ ಮನೆಯನ್ನ ಲೂಟಿ ಮಾಡುವ ಮುನ್ವೇ ನಿನ್ನ ತಾಯಿ ಆ ರಹಸ್ಯದ ಬಳೆಯನ್ನ ದೇವಿಯ ವಿಗ್ರಹದ ಪಾದದಡಿಯಲ್ಲಿ ಮುಚ್ಚಿಟ್ಟಿದ್ಲು. ವಿಕ್ರಮ್ ಮತ್ತು ಮಾಯಾ ತಕ್ಷಣವೇ ತಡ ಮಾಡದೆ ರಾಮಚಂದ್ರ ಅವರ ಜೊತೆಗೆ ಕಾಫಿ ತೋಟದ ನಡುವೆ ಇದ್ದ ಸಣ್ಣ ಶಕ್ತಿ ಗುಡಿಗೆ ಕಡೆಗೆ ಹೆಜ್ಜೆ ಹಾಕಿದ್ರು. ದಟ್ಟವಾದ ಕಾಡಿನಲ್ಲಿ ನಡುವೆ ಕತ್ಲಲ್ಲಿ ಕವರ್ ಆಗಿದ್ದ ಆ ಸಣ್ಣ ಕಲ್ಲಿನ ಗುಡಿ ಅತ್ಯಂತ ಭಯಾನಕವಾಗಿ ಕಾಣುತ್ತಿತ್ತು. ಗಾಳಿಗೆ ಮರದ ಕೊಂಬೆಗಳು ಅಲುಗಾಡುತ್ತಾ ಕರಾಳ ನೆರಳುಗಳನ್ನ ಸೃಷ್ಟಿಸಿದ್ವು. ಗುಡಿಯ ಒಳಗೆ ಕಾಲಿಡುತ್ತಿದ್ದಂತೆ ಹಳೆಯ ನಂದಾದೀಪದ ಮಂದ ಬೆಳಕು ಕಾಣಿಸಿತು. ರಾಮಚಂದ್ರ ನಿಧಾನವಾಗಿ ಮುಂದೆ ಹೋಗಿ ದೇವಿಯ ಪಾದದ ಬಳಿ ಕುಳಿತು ಅಲ್ಲಿದ್ದ ಹಳೆಯ ಕಲ್ಲುಗಳನ್ನ ಪಕ್ಕಕ್ಕೆ ಸರಿಸಿದ್ರು. ಅವರ ನಡುಗುವ ಕೈಗಳಲ್ಲಿ ಕೆಂಪು ಬಟ್ಟೆಯಲ್ಲಿ ಸವರಿದ್ದ ಆ ಹಳೆಯ ಬೆಳ್ಳಿಯ ಬಳೆ ಸಿಕ್ಕಿತು. ರಾಮಚಂದ್ರ ಆ ಬಳೆಯನ್ನ ಎತ್ತಿಕೊಂಡು ಅದನ್ನ ತಿರುಗಿಸಿ ಒಳಗಿನ ಸಣ್ಣ ರಂಧ್ರವನ್ನು ವಿಕ್ರಮ್ಗೆ ತೋರಿಸಿದ್ರು. ನೋಡು ವಿಕ್ರಮ್, ಈ ಬಳೆಯದ ವಿನ್ಯಾಸದ ಒಳಗಡೆಯೇ ಆ 2ನೇ ಬೀಗದ ಕೈ ಅಡಗಿದೆ. ನಿನ್ನ ಕತ್ತಿನಲ್ಲಿರುವ ತಾಯಿತ ಮತ್ತು ಈ ಬಳೆ ಇವೆರಡೂ ಒಂದಕ್ಕೊಂದು ಜೋಡಣೆಯಾದಾಗ ಮಾತ್ರ ಭೂಘಾತ ಕೋಣೆಯ ಅರ್ಧ ಬಾಗಿಲು ತೆರೆಯುತ್ತೆ. ವಿಕ್ರಮ್ ತನ್ನ ಕತ್ತಿನಲ್ಲಿದ್ದ ತಾಯಿತವನ್ನ ಕಳಚಿ ಆ ಬಳೆಗೆ ರಂಧ್ರಕ್ಕೆ ಸರಿಯಾಗಿ ಜೋಡಿಸಿದ್ನು. ತಕ್ಷಣವೇ ಕ್ಲಿಕ್ ಎಂಬ ಶಬ್ದದೊಂದಿಗೆ ಒಂದು ಸಣ್ಣ ಬೆಳ್ಳಿಯ ಕೀ ಹೊರಗೆ ಬಂತು. ಮಾಯಾ ಆಶ್ಚರ್ಯದಿಂದ ಕಣ್ಣರಳಿಸಿದ್ಲು. ಅಂದ್ರೆ 2 ಬೀಗದ ಕೈಗಳು ಈಗ ನಮ್ಮ ಬಳಿ ಇವೆ. ಆದ್ರೆ ಆ ಅನಾಮಿಕ ಶತ್ರುವಿನ ಬಳಿ ಇರುವ 3ನೇ ಬೀಗದ ಕೈ ಇಲ್ಲದೆ ಭೂಘಾತ ಕೋಣೆಯನ್ನ ತೆರೆಯುವುದು ಹೇಗೆ ವಿಕ್ರಮ್? ವಿಕ್ರಮ್ ಆ ಕೀಲಿಯನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಆ 3ನೇ ಬೀಗದ ಕೈಯನ್ನ ಅವನು ತಾನಾಗಿಯೇ ನಮ್ಮ ಬಳಿಗೆ ತಂದು ಕೊಡುವಂತೆ ನಾನು ಮಾಡುತ್ತೇನೆ ಮಾಯಾ ಎಂದನು. ಆದ್ರೆ ಅದು ಹೇಗೆ ವಿಕ್ರಮ್? ಅದು ಹೇಗೆ ಸಾಧ್ಯ ವಿಕ್ರಮ್? ರಾಮಚಂದ್ರ ಆತಂಕದಿಂದ ಕೇಳಿದ್ರು. ಆ ಅನಾಮಿಕ ಶತ್ರುವಿಗೆ ಬೇಕಾಗಿರುವುದು ಆ ಭೂಘಾತ ಕೋಣೆಯಲ್ಲಿದ್ದ ಸಂಪತ್ತು ಮತ್ತು ಒಪ್ಪಂದದ ಪತ್ರ. ಅವನ ಬಳಿ 3ನೇ ಕೀ ಇದ್ರೂ ಈ 2 ಕೀಲಿಗಳು ಇಲ್ಲದೆ ಅವನು ಆ ಕೋಣೆಯನ್ನ ತೆರೆಯಲು ಸಾಧ್ಯವಿಲ್ಲ. ಅಂದ್ರೆ ಅವನು ಖಂಡಿತವಾಗಿಯೂ ನಮ್ಮನ್ನ ಹುಡುಕಿಕೊಂಡು ಆ ಭೂಘಾತ ಕೋಣೆಯ ಬಾಗಿಲ ಬಳಿಗೆ ಬಂದೇ ಬರುತ್ತಾನೆ. ವಿಕ್ರಮ್ನ ಕಣ್ಣುಗಳಲ್ಲಿ ಚಾಣಾಕ್ಷತನದ ಮಿಂಚು ಮೂಡಿತು. ಹಾಗಾದ್ರೆ ನಾವು ಆ ಭೂಘಾತ ಕೋಣೆಯ ರಹಸ್ಯ ಬಾಗಿಲನ್ನ ಈಗಲೇ ಹುಡುಕ್ಬೇಕೆ? ಮಾಯಾ ಕೇಳಿದ್ಲು. ಹೌದು. ರಾಮಚಂದ್ರ ತಲೆಯಾಡಿಸಿ ಗುಡಿಯ ಹಿಂಭಾಗದಲ್ಲಿದ್ದ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಬಾಗಿಲಿನ ಕಡೆಗೆ ನಡೆದ್ರು. ಆ ಬಾಗಿಲು ಇರುವುದು ಈ ಕಾಳಿ ಗುಡಿಯ ಅಡಿಯಲ್ಲೇ. ಇಡೀ ಕೊಡಗಿಗೆ ತಿಳಿಯದ ಈ ಬಂಗಲೆಯ ಕರಾಳ ರಹಸ್ಯದ ಬಾಗಿಲು ಇಲ್ಲಿದೆ. ರಾಮಚಂದ್ರ ಅವರು ಆ ಹಳೆಯ ಬಾಗಿಲನ್ನ ತಳ್ಳಿದಾಗ ಅದರಿಂದ ಕೀಚು ಧ್ವನಿಯೊಂದಿಗೆ ಭೀಕರವಾದ ಕತ್ತಲೆಯ ಸುರಂಗ ಮಾರ್ಗವೊಂದು ಗೋಚರಿಸಿತು. ಒಳಗಿನಿಂದ ಹಳೆಯ ಒದ್ದೆಯಾದ ಮಣ್ಣು ಮತ್ತು ಹೆಣದ ವಾಸನೆಯಂತಹ ಕಟು ವಾಸನೆ ಹೊರಬಂತು.
ವಿಕ್ರಮ್ ಟಾರ್ಚ್ ಲೈಟ್ ಬೆಳಗಿಸಿ ಆ ಕತ್ತಲೆಯ ಕಂದಕಕ್ಕೆ ಬೆಳಕು ಚೆಲ್ಲಿದನು. ಆದರೆ ಸುರಂಗದ ಗೋಡೆಯ ಮೇಲೆ ಕೆಂಪು ಬಣ್ಣದಲ್ಲಿ ಯಾರೋ ಇತ್ತೀಚೆಗಷ್ಟೇ ಬರೆದಿದ್ದ ಒಂದು ಹೆದರಿಸುವ ಸಾಲು ಕಾಣಿಸಿತು. ಇಲ್ಲಿಗೆ ಕಾಲಿಟ್ಟರೆ ಸಾವು ಖಚಿತ. 1998. ಆ ಕತ್ತಲೆಯ ಸುರಂಗದ ಗೋಡೆಯ ಮೇಲೆ ಕೆಂಪು ಬಣ್ಣದಲ್ಲಿ ಬರೆಯಲಾಗಿದ್ದ "ಇಲ್ಲಿಗೆ ಕಾಲಿಟ್ಟರೆ ಸಾವು ಖಚಿತ 1998" ಎಂಬ ಅಕ್ಷರಗಳನ್ನು ಕಂಡು ಮಾಯಾ ಭಯದಿಂದ ವಿಕ್ರಮ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ವಿಕ್ರಮ್, 1998? ಅದು ಅದು ನಮ್ಮ ತಾಯಿ ತೀರಿದ ವರ್ಷ, ನನ್ನ ತಂದೆ ನಾಪತ್ತೆಯಾದ ವರ್ಷ. ಮಾಯಾಳ ಧ್ವನಿ ಗಡಗಡ ನಡುಗುತ್ತಿತ್ತು. ರಾಮಚಂದ್ರ ಆ ಬರವಣಿಗೆಯನ್ನು ಹತ್ತಿರದಿಂದ ನೋಡಿ ಬೆರಳುಗಳಿಂದ ಸ್ಪರ್ಶಿಸಿದನು. "ಇದು ಬರೀ ಬರವಣಿಗೆಯಲ್ಲ ಮಾಯಾ. ಅಂದು ನಿನ್ನ ತಾಯಿಯನ್ನು ಬಲಿ ತೆಗೆದುಕೊಂಡ ನಂತರ ಆ ಅನಾಮಿಕ ಶತ್ರು ತನ್ನ ಕ್ರೂರ ನೆನಪಿಗಾಗಿ ಇಲ್ಲಿ ರಕ್ತದಲ್ಲಿ ಬರೆದು ಹೋದ ಕರಾಳ ಸಾಲುಗಳಿವು. ಅಂದ್ರೆ ಅವನು ಇಷ್ಟು ವರ್ಷಗಳಿಂದ ಈ ಭೂಘಾತ ಕೋಣೆಯ ಸುತ್ತಲೂ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ದಾನೆ." ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನ್ನ ಟಾರ್ಚ್ ಬೆಳಕನ್ನು ಮೆಟ್ಟಿಲುಗಳ ಕಡೆಗೆ ಚಾಚಿದನು. "ಮಾವಯ್ಯ, ಅವನು ರಕ್ತದಲ್ಲಿ ಬರೆದಿರಲಿ ಅಥವಾ ಸಾವಿನ ಹೆದರಿಕೆ ಒಡ್ಲಿ, ಇಂದು ನಾನು ಈ ಸುರಂಗದ ಕೊನೆಯ ಹೋಗಿಗೆ ತೀರುತ್ತೇನೆ." ವಿಕ್ರಮ್ ಸುರಂಗದ ಒದ್ದೆಯಾದ ಕಲ್ಲಿನ ಮೆಟ್ಟುಗಳನ್ನು ಒಂದೊಂದಾಗಿ ಇಳಿಯಲಾರಂಭಿಸಿದನು. ಅವನ ಹಿಂದೆ ರಾಮಚಂದ್ರ ಮತ್ತು ಮಾಯಾ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರು. ಸುರಂಗದ ಒಳಗೆ ಹೋದಂತೆಲ್ಲ ಗಾಳಿಯ ಪ್ರಮಾಣ ಕಡಿಮೆಯಾಗುತ್ತಿತ್ತು. ಹಳೆಯ ಕಲ್ಲಿನ ಸಂದುಗಳಿಂದ ನೀರು ಹನಿಯುವ ಸದ್ದು ಮಾತ್ರ ಇಡೀ ಕತ್ತಲೆಯನ್ನು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸುಮಾರು 50 ಮೆಟ್ಟಿಲುಗಳನ್ನು ಇಳಿದ ನಂತರ ವಿಶಾಲವಾದ ಕಲ್ಲಿನ ಕೋಣೆಯೊಂದು ಪ್ರತ್ಯಕ್ಷವಾಯಿತು. ಆ ಕೋಣೆಯ ಮಧ್ಯಭಾಗದಲ್ಲಿ ಶತಮಾನದಷ್ಟು ಹಳೆಯದಾದ ಬೃಹತ್ ಕಬ್ಬಿಣದ ಸಿಂಹದ ಮುಖದ ಬಾಗಿಲಿತ್ತು. ಆ ಸಿಂಹದ ಬಾಯಿಯಲ್ಲಿ 3 ಪ್ರತ್ಯೇಕ ಕೀಲಿ ಕೈ ರಂಧ್ರಗಳು ಕಾಣಿಸುತ್ತಿದ್ದವು. "ವಿಕ್ರಮ್, ನೋಡು, ಇದೇ ಆ ಭೂಘಾತ ಕೋಣೆಯ ಅಸಲಿ ಬಾಗಿಲು." ರಾಮಚಂದ್ರ ಉತ್ಸಾಹ ಮತ್ತು ಆತಂಕದಿಂದ ಕೈ ತೋರಿಸಿದರು. ವಿಕ್ರಮ್ ತಕ್ಷಣವೇ ತನ್ನ ಬಳಿಯಲ್ಲಿ ಇದ್ದ 2 ಬೆಳ್ಳಿಯ ಕೀಲಿಗಳನ್ನು ಹೊರಗೆ ತೆಗೆದನು. ಅವನು ಮೊದಲನೇ ಕೀಲಿಯನ್ನು ಸಿಂಹದ ಬಲಗಣ್ಣಿನ ರಂಧ್ರಕ್ಕೆ, ಎರಡನೇ ಕೀಲಿಯನ್ನು ಎಡಗಣ್ಣಿನ ರಂಧ್ರಕ್ಕೆ ತೂರಿಸಿ ತಿರುಗಿಸಿದನು. ಕಾಚ್ ಕ್ಲಿಕ್. ಬಾಗಿಲಿನ ಒಳಗೆಯಿಂದ ದೊಡ್ಡ ಯಂತ್ರದ ಚಕ್ರಗಳು ತಿರುಗುವ ಸದ್ದು ಬಂದಿತು. ಆದರೆ 3ನೇ ಮಧ್ಯದ ರಂಧ್ರ ಖಾಲಿಯಾಗಿದ್ದರಿಂದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿಲ್ಲ. ಆ ಕ್ಷಣದಲ್ಲಿ ಸುರಂಗದ ಮೇಲ್ಭಾಗದಿಂದ ಕತ್ತಲೆಯಲ್ಲಿ ಯಾರೋ ಬೂಟು ಕಾಲಿನಿಂದ ಗಂಭೀರವಾಗಿ ಹೆಜ್ಜೆ ಇಡುತ್ತಾ ಕೆಳಗೆ ಇಳಿದು ಬರುವ ಶಬ್ದ ಕೇಳಿಸಿತು. ಠಕ್ ಠಕ್ ಠಕ್. ವಿಕ್ರಮ್ ಮತ್ತು ಮಾಯಾ ಮತ್ತು ರಾಮಚಂದ್ರ ಮೂವರು ತಕ್ಷಣವೇ ಹಿಂದಿರುಗಿ ನೋಡಿದರು. ಸುರಂಗದ ಮೆಟ್ಟಿಲುಗಳ ಮೇಲೆ ಒಬ್ಬ ಎತ್ತರವಾದ ವ್ಯಕ್ತಿ ನಿಂತಿದ್ದನು. ಅವನ ಮುಖ ಸಂಪೂರ್ಣವಾಗಿ ನೆರಳಿನಲ್ಲಿ ಅಡಗಿತ್ತು. ಆದರೆ ಅವನ ಬಲಗೈಯಲ್ಲಿ ಕತ್ತಿನಲ್ಲಿದ್ದ ಹೊಳೆಯುತ್ತಿದ್ದ 3ನೇ ಬೆಳ್ಳಿಯ ಕೀಲಿ ಇತ್ತು ಮತ್ತು ಎಡಗೈಯಲ್ಲಿ ಇವರ ಕಡೆಗೆ ಪಾಯಿಂಟ್ ಮಾಡಿದ ಲೋಡೆಡ್ ಪಿಸ್ತೂಲ್ ಇತ್ತು. ಆ ವ್ಯಕ್ತಿ ಸಣ್ಣಗೆ ನಗುತ್ತಾ ಗಂಭೀರ ಧ್ವನಿಯಲ್ಲಿ ಹೇಳಿದ್ನು, "ವಿಕ್ರಮ್, ನೀನು ಅಂದುಕೊಂಡಷ್ಟು ಸುಲಭವಾಗಿ ಈ ಬಾಗಿಲು ತೆರೆಯುವುದಿಲ್ಲ. ಏಕೆಂದರೆ 3ನೇ ಕೀಲಿ ನನ್ನ ಬಳಿ ಇದೆ ಮತ್ತು ನಿಮ್ಮ ಮೂವರ ಜೀವನದ ಕೊನೆಯ ಕ್ಷಣವೂ ನನ್ನ ಬಳಿಯೇ ಇದೆ." ಮಾಯಾ ಮತ್ತು ರಾಮಚಂದ್ರ ದಿಗಿಲಿನಿಂದ ಚೀರಿದ್ರು. ವಿಕ್ರಮ್ ತನ್ನ ಕಣ್ಣುಗಳನ್ನು ಸಣ್ಣಗೆ ಮಾಡಿ, ನೀನು ಯಾರೋ? ಮುಖವಾಡ ಕಳಚಿ ಮುಂದೆ ಬಾ" ಎಂದು ಗರ್ಜಿಸಿದನು. ಆ ವ್ಯಕ್ತಿ ನಿಧಾನವಾಗಿ ಬೆಳಕಿನ ಕಡೆಗೆ ತನ್ನ ಮುಖವನ್ನು ತಂದಾಗ ಅವನ ಮುಖ ಕಂಡ ವಿಕ್ರಮ್ ಮತ್ತು ರಾಮಚಂದ್ರಗೆ ಭೀಕರ ಆಘಾತವಾಯಿತು. ಅವರು ಕನಸಿನಲ್ಲೂ ಕೂಡ ಊಹಿಸಿರದ ವ್ಯಕ್ತಿ ಕಣ್ಣೆದುರು ನಿಂತಿದ್ನು. ಇಲ್ಲಿಗೆ ಸಂಚಿಕೆ 7 ಮುಕ್ತಾಯವಾಯಿತು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಏನು ಅನ್ನೋ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ತರುವ ಎಂಡಿಂಗ್ ಇದೆ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯ್ತಾ ಇರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೌನರಾಗ ಸಂಚಿಕೆ ಅಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಧನ್ಯವಾದ.